ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಏಟು ಆಗಿರುವಂತಹ ದರ್ಶನ್ ಇವತ್ತು ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡುವಂತಹ ಸಾಧ್ಯತೆ ಇದೆ. ಜಾಮೀನು ಅರ್ಜಿಗೆ ಈಗಾಗಲೇ ಸಿದ್ಧತೆಯನ್ನ ದರ್ಶನ್ ಪರ ವಕೀಲರು ನಡೆಸಿಕೊಂಡಿದ್ದಾರೆ. ಜಾಮೀನಿಗೆ ಅರ್ಜಿ ಸಲ್ಲಿಸಿ ಇವತ್ತೇ ವಿಚಾರಣೆಗೆ ಮನವಿಯನ್ನ ಕೂಡ ದರ್ಶನ್ ಪರ ವಕೀಲರು ಮಾಡಿಕೊಳ್ಳೋ ಸಾಧ್ಯತೆ ಇದೆ. ಮನವಿ ಮಾಡ್ಕೊಳ್ಬಹುದು, ಆದರೆ ಲಿಸ್ಟಿಂಗ್ ಆಗಬೇಕು. ಪ್ರಕರಣವನ್ನ ಯಾವಾಗ ಕೈಗೆತ್ಕೊಳ್ಬೇಕು ಅನ್ನೋ ಲಿಸ್ಟಿಂಗ್ ಅನ್ನ ಕೋರ್ಟ್ ಮಾಡುತ್ತೆ. ಅದು ಸಾಧ್ಯನಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಜಾಮೀನು ಅರ್ಜಿ ಸಲ್ಲಿಕೆ ಮಾಡೋದಕ್ಕೆ ಅಂತೂ ಇಂತೂ ಇದೇ ಮೊದಲ ಬಾರಿಗೆ ದರ್ಶನ್ ಪರ ವಕೀಲರು ಮುಂದಾಗ್ತಾ ಇದ್ದಾರೆ. ಇಲ್ಲಿ ತನಕ ಈ ಪ್ರಕರಣದಲ್ಲಿ ಇತರೆ ಆರೋಪಿಗಳು ಜಾಮೀನು ಅರ್ಜಿನ ಹಾಕೊಂಡಿದ್ರು, ಅದು ವಜಾ ಆಗಿತ್ತು. ಆದರೆ ದರ್ಶನ್ ಫಾರ್ ದ ಫಸ್ಟ್ ಟೈಮ್ ಚಾರ್ಜ್ ಶೀಟ್ ಸಲ್ಲಿಕೆ ಆದ ಬಳಿಕ ಇವತ್ತು ಅವರ ಪರ ವಕೀಲರು ಅರ್ಜಿಯನ್ನ ಸಲ್ಲಿಕೆ ಮಾಡ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನಾನು ಆಗ್ಲೇ ಹೇಳ್ತಾ ಇದ್ದ ಹಾಗೆ ಜಾಮೀನು ಅರ್ಜಿ ಮಾನ್ಯ ಮಾಡುತ್ತೆ ಕೋರ್ಟ್, ಅಂದ್ರೆ ಸಾಮಾನ್ಯವಾಗಿ ತೆಗೆದುಕೊಳ್ಳುತ್ತೆ, ಯಾರು ಬೇಕಾದ್ರೂ ಹಾಕ್ಬೋದು, ಅಡ್ಮಿಟ್ ಆಗುತ್ತೆ. ಆದ್ರೆ ಅದನ್ನು ಲಿಸ್ಟಿಂಗ್ಗೆ ಅಂತ ಹಾಕಿ ಈ ದಿನ ನಾನು ವಿಚಾರಣೆನ ಕೈಗೆತ್ಕೊಳ್ತೀನಿ ಅಂತ ಹೇಳಿ ಮತ್ತು ಪ್ರತಿವಾದಿಗಳಿಗೆ ಒಂದು ಸೂಚನೆಯನ್ನು ಕೊಡಬೇಕಾಗತ್ತೆ. ಇವರು ಜಾಮೀನು ಅರ್ಜಿ ಹಾಕಿದ್ದಾರೆ, ನಿಮ್ಮ ಆಕ್ಷೇಪಣೆ ಇದ್ರೆ ಯಾವ ವಿಚಾರಕ್ಕೆ ಹೇಳಿ ಅಂತ ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಈಗ ಇವತ್ತೇ ವಕೀಲರು ಅರ್ಜಿಯನ್ನು ಹಾಕುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ಮತ್ತೆ ಸಾಮಾನ್ಯವಾಗಿ ವಕೀಲರು ಇವತ್ತೇ ಬೇಲನ್ನ ಬಯಸ್ಬಿಟ್ಟು ಅಥವಾ ವಿಚಾರಣೆನ ಕೈಗೆತ್ಕೊಳ್ಳಿ ಅಂತ ಬಯಸ್ಬಿಟ್ಟು ಮನವಿ ಮಾಡ್ಕೊಳ್ಬಹುದು, ಅದನ್ನು ಮಾನ್ಯ ಮಾಡೋ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ಯಾವ ಗ್ರೌಂಡ್ಸ್ ಮೇಲೆ ಈಗ ಕೋರ್ಟ್ನಲ್ಲಿ ಬೇಲ್ ಅಪ್ಲಿಕೇಶನ್ ಮೂವ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ? ಖಂಡಿತವಾಗಿಯೂ ಮಮತಾ, ಯಾಕಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಇದುವರೆಗೂ ಕೂಡ ಜಾಮೀನಿಗೆ ಯಾವತ್ತೂ ಕೂಡ ಅರ್ಜಿಯನ್ನ ಹಾಕಿರ್ಲಿಲ್ಲ. ಯಾಕಂದ್ರೆ ಬೇರೆ ಬೇರೆ ಉಳಿದಂತ ಆರೋಪಿಗಳು ಒಂದೆರಡು ಬಾರಿ ಅರ್ಜಿಯನ್ನ ಹಾಕಿ ಅದನ್ನ ವಾಪಸ್ ತೆಗೆದುಕೊಳ್ಳುವಂಥದ್ದು ಮತ್ತು ವಜಾ ಆಗುವಂಥದ್ದು ಈ ರೀತಿಯ ಪ್ರಕ್ರಿಯೆಗಳು ನಡೆದಿತ್ತು. ಆದ್ರೆ ದರ್ಶನ್ ಯಾವ್ದಕ್ಕೂ ಚಾರ್ಜ್ ಶೀಟ್ ಆಗೋ ತನಕ ನಾನು ಅರ್ಜಿಯನ್ನ ಹಾಕಲ್ಲ ಅಂತ ಹೇಳಿದ್ರು. ಇವತ್ತು ಬಹುತೇಕ ಇನ್ನೇನೋ ಕೆಲವೇ ಗಂಟೆಗಳ ಒಳಗಾಗಿ 12:30 ಒಳಗಾಗಿ ಏನೋ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದಾವೆ. ಬಹುತೇಕ ಇವತ್ತು 12:30ಕ್ಕೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ ಬಳಿಕ 3 ಗಂಟೆ ಅಥವಾ 4 ಗಂಟೆಗೆ ಫ್ರೆಶ್ ಮ್ಯಾಟರ್ ಹಿಯರಿಂಗ್ ಅನ್ನ ಮಾಡಿ ಅಂತ ಹೇಳಿ ಒಂದು ಮನವಿಯನ್ನ ಮಾಡ್ಕೊಳ್ತಾರೆ. ಅಂದ್ರೆ ಓಪನ್ ಕೋರ್ಟ್ ಅಲ್ಲಿ ದರ್ಶನ್ ಪರ ವಕೀಲರು ಅಟೆಂಡ್ ಆಗಿ ಇವತ್ತು ಅರ್ಜಿ ವಿಚಾರಣೆನ ಕೈಗೆತ್ಕೊಳ್ಳಿ ಅಂತ ಹೇಳಿ ಕೇಳ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಅರ್ಜಿಯನ್ನ ಕೈಗೆತ್ಕೊಂಡ ನಂತರ SPP ಅವರಿಗೆ ಒಂದು ಆಕ್ಷೇಪಣೆ ಸಲ್ಲಿಕೆ ಮಾಡ್ಲಿಕ್ಕೆ ಒಂದು ಅವಕಾಶವನ್ನ ಕೊಡುವಂಥದ್ದು. ಯಾಕಂದ್ರೆ ನೋಟಿಸ್ ಅನ್ನ ಮಾಡ್ಬೇಕು, ನೋಟಿಸ್ ಅನ್ನ ಮಾಡಿ ಅದಕ್ಕೆ ಒಂದು ಹಿಯರಿಂಗ್ ಡೇಟ್ ಅನ್ನ ಫಿಕ್ಸ್ ಮಾಡ್ಬೇಕಾಗತ್ತೆ. ಬಹುತೇಕ ಇವತ್ತು ಮಧ್ಯಾಹ್ನ ಏನಾದ್ರು ಅರ್ಜಿ ವಿಚಾರಣೆಗೆ ಬಂದ್ರೆ, ಅಂದ್ರೆ ಅವರೇ ಮನವಿ ಮಾಡ್ಕೊಂಡ ಮೂಲಕ ಅರ್ಜಿ ವಿಚಾರಣೆಗೆ ಬಂದ್ರೆ ಬಹುತೇಕ ಸೋಮವಾರ ಅಥವಾ ಮಂಗಳವಾರಕ್ಕೆ ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡಿ ಅಂತ ಹೇಳಿ ಒಂದು ಹೇಳ್ತಾರೆ. ಆ ಸಂದರ್ಭದಲ್ಲಿ SPP ಅವರು ಬಂದು ಮತ್ತೊಮ್ಮೆ ಆಕ್ಷೇಪಣೆಗೆ ಕಾಲಾವಕಾಶವನ್ನು ಕೂಡ ಕೋರೋ ಸಾಧ್ಯತೆಗಳಿರ್ತವೆ. ಯಾಕಂದ್ರೆ ಸೋಮವಾರ ಹೇಳಿದ ತಕ್ಷಣ ಅವರು ಆಕ್ಷೇಪಣೆಯನ್ನು ಕೂಡ ಸಲ್ಲಿಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವರ ಪ್ರೆಸೆನ್ಸ್ ಏನಿರುತ್ತೆ ಆ ಪ್ರೆಸೆನ್ಸ್ ಅಲ್ಲಿ ಸಂದರ್ಭದಲ್ಲಿ ಒಂದು ಮನವಿಯನ್ನ ಮಾಡ್ಕೊಳ್ಳುವಂತ ಸಾಧ್ಯತೆಗಳಿದಾವೆ. ಆದ್ರೆ ದರ್ಶನ್ ಅವರು ಜಾಮೀನಿಗೆ ಅರ್ಜಿ ಹಾಕ್ತಾ ಇದ್ದಾರೆ. ಇಲ್ಲಿಯ ತನಕ 102 ದಿನಗಳ ಕಾಲ ಯಾವುದೇ ರೀತಿಯ ಪ್ರಕ್ರಿಯೆಯನ್ನ ಮಾಡಿದಂತವ್ರು ಇವತ್ತು ಕೋರ್ಟ್ಗೆ ಬರ್ತಾ ಇದ್ದಾರೆ ಅನ್ನೋದು ದೊಡ್ಡ ಮಟ್ಟದ ವಿಚಾರ ಆಗಿರುವಂತದ್ದು. ಮಮತಾ, ಧನ್ಯವಾದ ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ.